ನೋಡಿ, ನಾನು ಮದುವೆ ಮನೆಯಿಂದ ಓಡ್ ಬಂದು ತಪ್ಪು ಮಾಡಿದ್ದೀನಿ, ಅದನ್ನು ನಾನು ಒಪ್ಕೋತೀನಿ. ಆದರೆ ಅದಕ್ಕೆ ಕಾರಣ ನೀವೇ. ನಾನು ನಿಮಗೆ ಎಷ್ಟು ಸತಿ ಹೇಳಿದೆ, ಎಷ್ಟು ಥರ ಹೇಳಿದೆ, ನಂಗೆ ಈ ಮದುವೆ ಇಷ್ಟ ಇಲ್ಲ, ನಂಗೆ ಮದುವೆ ಆಗಬೇಡಿ ಅಂತ. ಆದರೆ ನೀವು ಇಲ್ಲ, ಈ ಮದುವೆ ಆಗದೆ ಬೇರೆ ದಾರಿನೇ ಇಲ್ಲ ಅಂತ ಕಡಕ್ಕಾಗಿ ಹೇಳಿಬಿಟ್ರಿ. ಅದಕ್ಕೆ ನಾನು ಈ ಕಳ್ಳ ದಾರಿ ಹುಡ್ಕೊಳ್ಳೋಕೆ ಟ್ರೈ ಮಾಡಿದೆ. ನನಗೆ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಿಮ್ಮನ್ನು ಮದುವೆ ಆದರೆ ನನ್ನ ಜೀವನ ಶುರು ಆಗಲ್ಲ, ಮುಗ್ದೋಗುತ್ತೆ. ಅದಕ್ಕೆ ಮದುವೆಯಿಂದ ನಿಮ್ಮಿಂದ ತಪ್ಪಿಸ್ಕೋಬೇಕಂತಾನೆ ಓಡ್ ಬಂದೆ. ಆದರೆ ಬಾಂಡ್ಲಿಯಿಂದ ಹಾರಿ ಬೆಂಕಿಗೆ ಬಿದ್ದ ಹಾಗಾಯಿತು. ಈಗ ಬೆಂಕಿಯಿಂದ ಕಾಪಾಡಿದ್ದೀನಿ, ನಾನು ಮದುವೆ ಆಗೋ ಅಂತ ಮಾತ್ರ ಹೇಳಿ ನನ್ನ ಜೀವನ ಸುಡಬೇಡಿ. ನೋಡಿ, ಬೇಕಿದ್ರೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮನ್ನೇನಾದರೂ ಮದುವೆ ಆದರೆ ನನ್ನ ಬಾಳು ನರಕಕ್ಕೆ ಸಮ ಆಗುತ್ತೆ. ಸತ್ತ ಮೇಲೆ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ. ಆದರೆ ನಿಮ್ಮನ್ನು ಮದುವೆ ಆದರೆ ನನ್ನ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅಂಥ ದೊಡ್ಡ ಶಿಕ್ಷೆ ನಂಗೆ ಕೊಡಬೇಡಿ. ನಾನು ಮದುವೆ ಆಗಬೇಡಿ, ಪ್ಲೀಸ್ ನಾನು ಬಿಟ್ಬಿಡಿ. ಏಜೆ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ. ನನ್ನ ಬರ್ತ್ಡೇಗೆ ನಿನ್ನ ಮದುವೆ ಅನ್ನೋ ಗಿಫ್ಟ್ನ ಆಸೆಯಿಂದ ಕೇಳ್ತಿದ್ದೀನಿ. ನಿರಾಸೆ ಮಾಡಬೇಡ. ನನ್ನ ಏಜೆ ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಈ ಮೆಹಂದಿ ಶಾಸ್ತ್ರ ಆಗಲಿ ಮದುವೆ ಆಗಲಿ ಯಾವತ್ತೂ ನಿಲ್ಲಲ್ಲ. ಇದು ನಡಿಲೇಬೇಕು, ನಡೆಯುತ್ತೆ. ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ಇಷ್ಟೆಲ್ಲ ಆದಮೇಲೆ ಅವ್ರು ಬರ್ತಾರೆ, ಫಂಕ್ಷನ್ ನಡೆಯುತ್ತೆ ಅಂದ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಈ ಮೆಹಂದಿ ಫಂಕ್ಷನ್ ನಡೆಯಲ್ಲ. ನಡೆಯುತ್ತೆ. ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಓಡ್ ಬಂದೆ. ನಿಮ್ಮನ್ನು ಮದುವೆ ಆದರೆ ನನ್ನ ಜೀವನ ಶುರು ಆಗಲ್ಲ, ಮುಗ್ದೋಗುತ್ತೆ. ನಿಮ್ಮನ್ನೇನಾದರೂ ಮದುವೆ ಆದರೆ ನನ್ನ ಬಾಳು ನರಕಕ್ಕೆ ಸಮ ಆಗುತ್ತೆ. ನಾನು ಮದುವೆ ಆಗಬೇಡಿ, ಪ್ಲೀಸ್ ನಾನು ಬಿಟ್ಬಿಡಿ. ಅಕ್ಕ, ಏನಾಗ್ತಿದೆ ಇಲ್ಲಿ? ನಾನು ನೋಡ್ತಿರೋದೆಲ್ಲ ನಿಜಾನಾ? ಲೀಲಾ ವಾಪಸ್ ಬಂದಿದ್ದಾಳೆ. ಏನಕ್ಕ, ಅವಳು ಬರೋದೇ ಇಲ್ಲ ಅಂತ ಹೇಳಿದ್ರಿ. ಕತ್ಲಲ್ಲಿ ಸೂರ್ಯ ಕಾಣೋದಿಲ್ಲ ಅಂದಿದ್ರಿ. ಮೋಡದ ಮರೆಯಲ್ಲಿದ್ದ ಸೂರ್ಯನ ನಾವು ಕತ್ಲು ಅಂದ್ಕೊಂಡ್ವಾ? ಏಜೆ ಜೊತೆನೇ ಬರ್ತಿದ್ದಾಳೆ ಅಂದಮೇಲೆ ಅವಳೆಲ್ಲ ವಿಷಯನೂ ಏಜೆ ಹತ್ರ ಬಾಯಿ ಬಿಟ್ಟಿರ್ತಾಳ. ಮಗಳೇ, ಎಲ್ಲಿ ಹೋಗಿದ್ಯಮ್ಮ? ನಿನಗೇನೂ ಆಗಿಲ್ಲ ತಾನೆ? ಯಾಕೋ ಕಂದ, ಏನಾಯ್ತು? ನನಗೆ ಗೊತ್ತು ನಿಂದೇನೂ ತಪ್ಪಿರಲ್ಲ ಅಂತ. ರಾಮ್, ಲೀಲಾ ಎಲ್ಲಿದ್ಲು? ಅವಳಿಗೇನೂ ತೊಂದರೆ ಆಗಿಲ್ಲ ತಾನೆ? ಮೊದಲು ಮೆಹಂದಿ ಪ್ರೋಗ್ರಾಮ್ ಮುಗಿಲಿ, ಆಮೇಲೆ ಮಾತಾಡೋಣ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನ ಅಂತಾರೆ. ಬಂದಿದ್ದ ವಿಘ್ನಗಳೆಲ್ಲ ಬೆರಳಂಚಲ್ಲಿ ಹೋಯ್ತು ಅಂತ ಅಂದ್ಕೊಂಡು ಮುಂದಿನ ಶಾಸ್ತ್ರ ನೋಡೋಣ. ವಸುಂಧ್ರ, ರಾಮ್, ನಿನ್ನ ಹೆಂಡತಿ ಆಗೋಳ ಕೈಗೆ ನೀನೇ ಮೊದಲು ಮೆಹಂದಿ ಹಚ್ಚಿ ಶಾಸ್ತ್ರ ಪೂರ್ತಿ ಮಾಡೋಣ.
ಮನೆಯವ್ರ ಸಂಭ್ರಮನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮೆಹಂದಿ ಶಾಸ್ತ್ರ ನಡೆಯುತ್ತೆ, ಮದುವೆನೂ ನಡೆಯುತ್ತೆ. ನನಗೂ ಈಗ ಇದನ್ನು ಬಿಟ್ಟರೆ ಬೇರೆ ದಾರಿ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂಕಲ್. ಆಯಿತು, ಎಲ್ಲ ನಿಮ್ಮ ಇಷ್ಟದ ಪ್ರಕಾರನೇ ಆಗಲಿ. ಅತ್ತೆಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹೆಂಡತಿಯಾಗಿ ಬರೋ ಯೋಗ್ಯತೆ ನಿನಗಿಲ್ಲ. ಇದು ಅನ್ಯಾಯ. ಇದ್ದಕ್ಕಿದ್ದ ಹಾಗೆ ಮದುವೆ ಆಗಲ್ಲ ಅಂದ್ರೆ ಏನ್ ಅರ್ಥ ರೀ? ನೀವೇನು ಸುಮ್ಮನೆ ನೋಡ್ತಾ ನಿಂತಿದ್ಯಾ? ಯಾಕೆ ಆಗಲ್ಲ ಅಂತ ಕೇಳ್ರಿ. ಏನಿದೆಲ್ಲ? ಅವಳಿಂದ ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಏನಾದರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಆದರೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಿ, ಇಲ್ಲಿ ತಪ್ಪು ಯಾರಿಂದಾಗಿದೆ ಅನ್ನೋದು ಮುಖ್ಯ ಅಲ್ಲ, ತಪ್ಪಾಗಿದೆ ಅನ್ನೋದು ಮುಖ್ಯ. ಹಾಗಾಗಿ ಇದೇ ನನ್ನ ಕಡೆ ನಿರ್ಧಾರ. ನನ್ನ ಈ ನಿರ್ಧಾರ ತಪ್ಪುಗಳ ಪ್ರಾಯಶ್ಚಿತ್ತ ಆಗಿರ್ಬೋದು. ಇದ್ರ ಬಗ್ಗೆ ಇನ್ನು ಮುಂದೆ ಮಾತಾಡೋ ಅಗತ್ಯ ಇಲ್ಲ, ಮಾತಾಡೋಕೆ ನನಗಿಷ್ಟನೂ ಇಲ್ಲ. ಲೀಲಾ, ಏನೇ ಇದು? ಏನಾಗ್ತಿದೆ ಇಲ್ಲಿ? ನಿನ್ಗೆ ಒಳ್ಳೆ ಸಂಬಂಧ ಬಂದಿದೆ, ಅದರಿಂದ ನಮ್ಮ ಅದೃಷ್ಟನೇ ಬದಲಾಯಿತು ಅಂತ ನಾವು ಖುಷಿ ಪಟ್ವಿ. ಆದರೆ ಆ ಖುಷಿಗೆ ಕಳಂಕ ತಂದ್ಬಿಟ್ಟೆ ನೀನು. ನೀನು ಮಾಡಿರೋ ಎಡವಟ್ಟಿಂದ ನಿನ್ನ ಜೀವನ, ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ಅದೇನು ಬೋಗಳೆ, ಏನಾಯ್ತು? ಇನ್ನೇನಾಗಬೇಕು? ಎಲ್ಲ ನಮ್ಮ ಕಣ್ಮುಂದೆನೇ ಆಗಿದ್ದಾಯ್ತಲ್ಲ. ಏಜೆ ಹೇಳಿದ ಮಾತು ನಿಮಗೆಲ್ಲ ಕೇಳಿಸ್ತು ಅನ್ಕೋತೀನಿ. ಇಲ್ಲ, ಇವರೆಲ್ಲ ಹೇಳಿದ್ರೆ ನಾವು ಕೇಳಬೇಕಾ? ಇವಳು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ ರೀ. ಮಾತಾಡಲಿಲ್ಲ. ಈ ಮದುವೆ ಮುರಿದು ಬಿದ್ದರೆ ಏನಾಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೇನೆ. ಇದು ಸಣ್ಣ ವಿಷಯ ಅಲ್ಲ. ನಾಳೆ ದಿವಸ ನಾನು ನಿಮ್ಮಪ್ಪ ಬೀದಿನಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರೋಗ ಆಗ್ಬಿಡುತ್ತೆ. ಮಾತಾಡೆ. ಇಲ್ಲ, ನಿನ್ನ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ. ಅಮ್ಮ, ನೀವೇ ಹೇಳಿಮ್ಮ. ಇದ್ದಕ್ಕಿದ್ದ ಹಾಗೆ ಬಂದು ಏನು ಎತ್ತ ಏನು ಹೇಳ್ದೆ. ಮದುವೆ ಬೇಡ ಅಂದರೆ ಏನು ಅರ್ಥ? ನನ್ನ ಮಗಳ ಜೀವನ ನಿಮ್ಮ ಕೈಲಿ, ನಿಮ್ಮ ಮಗನ ಕೈಲಿದೆ. ನೀವೇ ನಮ್ಮನ್ನು ಕಾಪಾಡಬೇಕು. ಇಷ್ಟು ದೊಡ್ಡ ವಿಷಯದಲ್ಲಿ ಏಜೆ ಈ ರೀತಿ ಮಾತಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ದೊಡ್ಡ ಕಾರಣನೇ ಇರಬೇಕು. ಅವ್ರು ಒಂದ್ಸರಿ ನಿರ್ಧಾರ ಮಾಡಿದ್ರೆ ಅದನ್ನು ಯಾರಿದನ್ನು ಬದಲಾಯಿಸೋ ಶಕ್ತಿ ಇಲ್ಲ. ಹಾಗಾಗಬೇಕು ಅಂದರೆ ಅವರೇ ಮನಸ್ಸು ಮಾಡಬೇಕು. ಆದರೆ ಇಲ್ಲಿ ಅವರೇ ಮನಸ್ಸು ಮಾಡಿ ಶ್ವೇತನ ಕೈಗೆ ಮೆಹಂದಿ ಹಾಕಿದ್ದಾರೆ. ಇಲ್ಲ ಇಲ್ಲ, ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಹೋಗು ಮಗಳೇ,
ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ಕೈ ಮುಗಿದು ಕಾಲು ಹಿಡ್ಕೊಂಡು ನನ್ನನ್ನು ಕ್ಷಮಿಸಿ ಅಂತ ಕೇಳು. ನಾನು ಏನೇ ತಪ್ಪು ಮಾಡಿದ್ರು ನಾನು ಅದನ್ನು ತಿದ್ಕೊಳ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಿಸ್ಬೇಡಿ ಅಂತ ಕೇಳ್ಕೊಮ್ಮ. ಹೋಗೆ ಈ ಮದುವೆ ಗೊತ್ತು ಮಾಡಿ ಇಷ್ಟೆಲ್ಲ ಆದಮೇಲೆ ಅವ್ರನ್ನ ಕೇಳೋ ಹಕ್ಕು ನಿನಗಿದೆ. ಹೋಗು ಮಗಳೇ, ಹೋಗು. ನೋಡಿ ಅದೆಲ್ಲ ಅವಳು ಹೇಳೋದು ಸರಿಯಾಗಿದೆ. ಹೌದು, ಅವಳೇ ಹೋಗಿ ರಾಮ ಹತ್ರ ಮಾತಾಡಲಿ. ಏನು ನಡೆದಿದೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತು. ಅವರಿಬ್ಬರೇ ಮಾತಾಡಿ ಬಗೆಹರಿಸ್ಕೊಳ್ಳಿ. ಹೋಗಮ್ಮ ಲೀಲಾ, ನೀನೇ ಅವನ ಹತ್ರ ಮಾತಾಡು. ಹೋಗಮ್ಮ. ನಿನಗೆ ಹೇಳ್ತಾ ಇರೋದು, ಹೋಗು. ಅಂಕಲ್ ಅಂಕಲ್, ಒಂದು ನಿಮಿಷ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಮಾತಾಡೋದಕ್ಕೆ ಇನ್ನೇನು ಉಳಿದಿದೆ? ನೀನು ಕೇಳಿ ಸ್ವಾತಂತ್ರ್ಯ ಕೊಟ್ಟಾಯ್ತಲ್ಲ. ಈ ಮನೆಗೆ ನೀನು ಬರಬೇಕಾದ ಜಾಗಕ್ಕೆ ಬೇರೆಯವ್ರು ಬಂದಾಯ್ತು. ಮಾತು ಕಟ್ಟಿಬಿದ್ದು ಈ ಮದುವೆಯಿಂದ ಓಡೋದೆ ಅಂತ ಹೇಳಿದೆ ಅಲ್ಲ, ಆ ಮಾತಿಂದ ಈ ಮದುವೆಯಿಂದ ಎರಡರಿಂದನೂ ನಿಂಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ನೇನು ಮಾತಾಡೋ ಅಗತ್ಯ ಇಲ್ಲ ಅನ್ಕೋತೀನಿ. ಮಾತಾಡೋ ಅಗತ್ಯ ಇಲ್ಲದೆ ಇರ್ಬೋದು, ಆದರೆ ನಮ್ಮಮ್ಮ ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಯಾಕೆ ನನ್ನ ಮದುವೆ ಆಗ್ತಿಲ್ಲ ಅಂತಿದ್ದೀರಾ ಅಂತ ಕೇಳ್ತಿದ್ದಾಳೆ. ಯಾಕೆ? ನಿನಗೆ ಉತ್ತರ ಗೊತ್ತಿಲ್ವಾ? ಹೇಳು. ಆಗಲ್ಲ ಅಲ್ಲ, ನಿನ್ನ ಕೈಯಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ನೀನು ಈ ಮದುವೆ ಮನೆಯಿಂದ ಓಡೋಗ್ಬೇಕು ಅಂತ ಮಾತ್ರ ಯೋಚನೆ ಮಾಡದೆ ಹೊತ್ತು, ಅದಾದಮೇಲೆ ನಿನಗಾಗಲಿ ನನಗಾಗಲಿ ಎದುರಾಗೋ ಪ್ರಶ್ನೆಗಳ ಬಗ್ಗೆ ಗೊತ್ತಿರಲಿಲ್ಲ ನಿನಗೆ. ನಿಮ್ಮ ಮನೆಯವರು ಎಷ್ಟು ನೊಂದ್ಕೋತಾರೆ, ಅವ್ರ ಮರ್ಯಾದೆ ಏನಾಗುತ್ತೆ, ನಿನ್ನ ತಂಗಿ ಜೀವನ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಅಷ್ಟು ಯೋಚನೆ ಮಾಡೋ ಶಕ್ತಿ ನಿನಗಿಲ್ಲ. ಇಂಥ ಸೂಕ್ಷ್ಮವಾದ ವಿಚಾರನ ಯೋಚನೆ ಮಾಡೋಕ್ಕಾಗದೇ ಇರೋಳ ಕೈಲಿ ಈ ಮನೆಗೆ ಸೊಸೆಯಾಗಿ, ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ, ನನಗೆ ಹೆಂಡತಿಯಾಗಿ ತಗೋಬೇಕು ಅಂತ ನಾನು ನಿರ್ಧಾರ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದು ನಾನು ನಿರ್ಧಾರ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ಇದೇ ಕಾರಣಕ್ಕೆ ನಾನು ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಸತ್ಯ. ನೀನು ಹೋಗ್ಬೋದು. ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ವಿಚಾರಕ್ಕೆ ಎಜೆ ರಿಜೆಕ್ಟ್ ಮಾಡಿದ್ರು ಅಂತ ಹೋಗಿ ಹೇಳೋಗು. ಏ ಅಂಕಲ್, ಏನು ಪದೇ ಪದೇ ನಾನು ರಿಜೆಕ್ಟ್ ಮಾಡಿದ್ದು ಅಂತ ಹೇಳ್ತಿದ್ದೀರಾ? ಈ ಮದುವೆ ಮನೆಯಿಂದ ಓಡ್ ಹೋಗಿದ್ದು ನಾನು, ಅಂದ್ರೆ ರಿಜೆಕ್ಟ್ ಮಾಡಿದ್ದು ನಾನು. ಈ ಮದುವೆ ವಿಷಯ ಬಂದಾಗಿಂದ ರಿಜೆಕ್ಟ್ ಮಾಡ್ತಿರೋದು ನಾನು ಹೊರತು ನೀವಲ್ಲ. ಈ ಮದುವೆ ಬೇಡ ಅಂತ ನಾನು ನಿಮಗೆ ಕೇಳಿದೆ, ಕೈ ಮುಗ್ದೆ, ಬೇಡ್ಕೊಂಡೆ, ವಾರ್ನ್ ಕೂಡ ಮಾಡಿದೆ. ಆದರೆ ನೀವು ಇಲ್ಲ, ನಾನು ತಗೊಂಡಿರೋ ನಿರ್ಧಾರನೇ ಸರಿ ಅಂತ ಈ ವಿಷಯನ ಇಲ್ಲಿವರೆಗೂ ತಗೊಂಡು ಬಂದ್ರಿ. ಅದಕ್ಕೆ ಓಡೋಗೋದು ಬಿಟ್ರೆ ಬೇರೆ ದಾರಿನೇ ಕಾಣಲಿಲ್ಲ, ಓಡೋದೆ. ಆಯ್ತಲ್ಲ, ಓಡೋಗಿದ್ದಾಯ್ತು, ಮದುವೆ ನಿಂತಿದ್ದಾಯ್ತು, ಮತ್ತೆ ಯಾಕೆ ಬಂದು ಮಾತಾಡ್ತಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ಇನ್ನು ಯಾವತ್ತೂ ನಿನ್ನ ಮುಖ ನೋಡಕ್ಕೆ ಇಷ್ಟ ಇಲ್ಲ. ನಂಗೂ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರೋದಕ್ಕೆ ಇಲ್ಲಿಂದ ಓಡೋಗಿದ್ದು. ಇದ್ದೇ ಲಾಸ್ಟು, ಇನ್ಯಾವತ್ತೂ ನಿಮ್ಮ ಮುಖ ನೋಡಲ್ಲ. ಔಟ್ ಔಟ್ ಔಟ್.